ನನ್ನೆಲ್ಲ ಕರ್ನಾಟಕದ ಸ್ಪರ್ಧಾತ್ಮಕ ಮಿತ್ರರಿಗೆ ಒಂದು ನಮಸ್ಕಾರಗಳನ್ನು ಹೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ದಿನ ಕಳೆದಂತೆ ಎಲ್ಲ ಸರ್ಕಾರ ಭಾಳಷ್ಟು ತನ್ನ ನಾಟಕವನ್ನು ಪ್ರಾರಂಭಿಸಿದೆ. 27ನೇ ತಾರೀಕು ಅಂದರೆ ನಾಳಿನ ದಿವಸ ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಸಮಸ್ಯೆಯನ್ನು ಬಗೆಹರಿಸುವುದನ್ನು ಆಗಿ ನಮಗೆ 14 ದಿನಗಳ ಹಿಂದೆಯೇ ನಮಗೆ ಹೇಳಿತ್ತು. ಆ ಕಾರಣಕ್ಕಾಗಿ ನಾವು ಎಲ್ಲ ಕರ್ನಾಟಕದ ಆಸ್ಪಿರೆಂಟು, ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಸಹೋದರ ಸಹೋದರಿಯರು ನಾವೆಲ್ಲರೂ ಕೂಡ 27ನೇ ತಾರೀಕಿಗೆ ಎದುರು ಕಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ನಾಳಿನ ದಿವಸ ಯಾವಾಗ ಏನೇನಾಗುತ್ತೆ ಪ್ರಕ್ರಿಯೆ ಅಂತ. ಇವರು ಯಾವುದೇ ರೀತಿಯ ನೇಮಕಾತಿ ಮಾಡುವ ಮನಸ್ಥಿತಿ ಇಲ್ಲ ಬಂಧುಗಳೇ. ನೇಮಕಾತಿ ಮಾಡುವಂಥ ವಿಚಾರ ಅವರಲ್ಲಿಲ್ಲ. ಒಂದು ಕಡೆ ನೋಡಿದರೆ ಒಳ ಮೀಸಲಾತಿಯ ಜಗ್ಗಾಟ, ಒಂದು ಕಡೆ ನೋಡಿದರೆ ಸರ್ಕಾರಕ್ಕೇನದ ಹಣ ಇಲ್ಲ, ಬೊಕ್ಕಸೆ ಖಾಲಿಯಾಗಿದೆ. ಹಾಗಾಗಿ ಅದೇನೋ ಹೊಡೆದೋಟೆ ನಾನು ನಡೆದೋಟೆ ಅನ್ನುವಂಥ ವಿಚಾರದಲ್ಲಿ ಬಂದಿದೆ ಸರ್ಕಾರ. ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅಂದರೆ 27ನೇ ತಾರೀಕು ನಾಳಿನ ದಿನ ಒಂದು ದಿನ ಮಾತ್ರ ನಾವು ನೋಡಬೇಕು ಎದುರು. ಅದನ್ನು ಬಿಟ್ಟರೆ ನಾಡಿನ ದಿನ ಇಡೀ ರಾಜ್ಯದ ತುಂಬೆಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಹೋರಾಟದ ಕಿಚ್ಚು ಹತ್ತಬೇಕು. ಇದೇ 27ನೇ ತಾರೀಕಿನ ದಿವಸ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಹೋರಾಟ ಇದೆ. ದಯವಿಟ್ಟು ಎಲ್ಲರೂ ಬನ್ನಿರಿ, ಎಲ್ಲರೂ ಪಾಲ್ಗೊಳ್ಳೋಣ. ಯಾಕಂದರೆ ಹೋರಾಟ ಬಿಟ್ಟರೆ ಮತ್ತೊಂದು ದಾರಿ ನಮಗೇನೂ ಇಲ್ಲ. ಯಾವಾಗ ನಾವು ಹೋರಾಟ ಮಾಡ್ತೀವೋ ಆವಾಗ ಸರ್ಕಾರ ಎಚ್ಚೆತ್ಕೊಳ್ತದೆ. ಅಷ್ಟೇ ಬಿಟ್ಟರೆ ನಾವು ಸುಮ್ಮನೆ ಕೂತ್ರೆ ಇನ್ನೂ 1 ವರ್ಷ ಅಲ್ಲ, ಇನ್ನೂ 2 ವರ್ಷ ಆದರೂ ಕೂಡ ನೇಮಕಾತಿ ಆಗೋದಿಲ್ಲ. ಇವತ್ತಿನ ಪತ್ರಿಕೆಯಲ್ಲಿ ನೋಡಿ ಬಂದಂಥ ವಿಷಯವನ್ನು ನೋಡಿ ನನಗೆ ತುಂಬ ನೋವಾಯಿತು. ಸರ್ಕಾರವೇ ಕೂಡ ಇನ್ನೂ ಅದ್ರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ನಮಗೇನದ ತೊಂದರೆನೇ ಇಲ್ಲ, ಏನೋ ನಮಗೆ ಯಾವುದೇ ಹಿತಾಸಕ್ತಿ ಇಲ್ಲ ಅಂತ ಸರ್ಕಾರ ಹೇಳ್ತಿದೆ. ಅಂತಂದರೆ ಒಳ ಮೀಸಲಾತಿ 27ಕ್ಕೆ ನಾವು ನಿರ್ಧಾರ ಮಾಡೋದಿಲ್ಲ ಅಂತ ಹೇಳ್ತಿದೆ ಸರ್ಕಾರ. ಎಲ್ಲಿಗೆ ಏನು ಮಾಡ್ತಿದ್ದಾರೆ ಇವರು ಅಂತ, ಯುವಕರ ಜೊತೆ ಎಂಥ ಏನು ಆಟ ಆಡಕತ್ತಾರೆ ಇವರು ಅಂತ. ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗೋಣ. ಪ್ರತಿಯೊಂದು ಜಿಲ್ಲೆ, ನಾನು ಇದೇ ಜಿಲ್ಲೆ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಜಿಲ್ಲೆ ನಾಯಕರಿದ್ದರೂ ಇಲ್ಲದೆ ಇದ್ದರೂ ಕೂಡ ನಾಯಕರಹಿತವಾಗಿ ಹೋರಾಟಕ್ಕೆ ನಾವೆಲ್ಲರೂ ಬರಬೇಕಾಗುತ್ತೆ. ಆಯಾ ಜಿಲ್ಲೆಯಲ್ಲಿ ನಿಮಗೆ ಪ್ರತಿಭಾನ್ವಿತ ನಾಯಕರಿದ್ದರೆ ಅವರ ಮುಂದಾಳತ್ವದಲ್ಲಿ ಮುನ್ನುಗ್ಗ್ರಿ. ಇಲ್ಲ ಅಂತಂದರೆ ನಾಯಕರಹಿತವಾಗಿ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಆ ಗ್ರೂಪ್ಗಳಲ್ಲಿ ಎಲ್ಲರೂ ಮಾತಾಡ್ಕೊಂಡು ಹೋರಾಟಕ್ಕೆ ಸಿದ್ಧರಾಗ್ರಿ. ಇಲ್ಲಿ ಒಂದು ವಿಷಯವನ್ನು ನೋಡಿದೆ ನಾನು. ಒಳ ಮೀಸಲಾತಿ ಮಾರ್ಚ್ 27ಕ್ಕೆ ಯಾವುದೇ ತೀರ್ಮಾನ ಇಲ್ಲ ಅನ್ನುವಂಥ ಭರವಸೆ ಅಂತ ಇದು. ಅವರಿಗೆ ಭರವಸೆ, ಒಳ ಮೀಸಲಾತಿ 2 ವರ್ಷ ಕಾಯ್ತಾ ಇದ್ದೀವಿ ಸ್ವಾಮಿ ನಿಮಗೋಸ್ಕರನೇ. ಯುವಜನರು 2 ವರ್ಷ ನಿಮ್ಮ ಒಳ ಮೀಸಲಾತಿ ಕಲ್ಪಿಸಲಿ ಅವರಿಗೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಆದರೂ ನೀವು ಮಾಡ್ತಾ ಇಲ್ಲ ಕೆಲಸ, ಸರ್ಕಾರ ಮಾಡ್ತಿಲ್ಲ. ಮುಖ್ಯಮಂತ್ರಿ ಬರಲೇಬೇಕನ್ನುವಂಥ ಪಟ್ಟು ಹಿಡಿದ್ರಂತೆ. ಇಲ್ಲೊಂದು ವಿಷಯ ಇರೋದಿದೆ ನೋಡಿ, ಓದ್ತೀನಿ. ಒಳ ಮೀಸಲಾತಿ ಮತ್ತು ನೇಮಕಾತಿಗೆ ಸಂಬಂಧಿಸಿದ ಮಾರ್ಚ್ 27ರ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳುವುದಿಲ್ಲ ಎಂದು ಸರ್ಕಾರ ಹೇಳಿದೆ. ಇನ್ನೊಂದು ಸರಿ ಓದ್ತೀನಿ. ಒಳ ಮೀಸಲಾತಿ ಮತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ಈ ಮಾರ್ಚ್ 27ರ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳುವುದಿಲ್ಲ ಎಂದು ಸರ್ಕಾರ ಹೇಳಿದೆ. ಯಾವುದೇ ತೀರ್ಮಾನ ಕೈಗೊಳ್ಳುವುದಿಲ್ಲ 27ಕ್ಕೆ ಅಂತಂದರೆ ಅದನ್ನು ಮುಂದೂಡಿಸ್ತಾರೆ, ನೇಮಕಾತಿ ಆಗೋದಿಲ್ಲ. ನಾವು ಹೀಗೆ ಕೂತ್ರೆ ನೇಮಕಾತಿ ಆಗೋದಿಲ್ಲ. ಇದು ಎಮ್ಮೆ ಚರ್ಮದ ಸರ್ಕಾರ, ಇದಕ್ಕೆ ಎಷ್ಟು ಹೊಡೆದ್ರೂ ನೋವಿಲ್ಲ. ಯಾವುದೇ ರೀತಿಯ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಇಲ್ಲಿ ಹೇಳ್ತಾರೆ ಓಪನ್ ಆಗಿ ಮಾರ್ಚ್ 27ಕ್ಕೆ ಯಾವುದೇ ತೀರ್ಮಾನ ಇಲ್ಲ ಅನ್ನುವಂಥದ್ದನ್ನು. ಹಾಗಾದರೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ನಾವೆಲ್ಲರೂ ಎಲ್ಲಿಗೆ ಹೋಗಬೇಕು? ಒಂದು ವಿಷ ಕೊಡಿ, ಇಲ್ಲ ಒಂದು ಹಗ್ಗ ಕೊಡ್ರಿ, ನಾವೆಲ್ಲ ಯುವಕರು ಹೋಗ್ತೀವಿ. ಒಳ್ಳೊಳ್ಳೆ ಕೆಟ್ಟ ಶಬ್ದಗಳು ಬರ್ತವೆ ನನ್ನ ಬಾಯಿಲಿ. ನಾನು ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಅಂತ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಯುವಕರದು ಎಷ್ಟಂತ ಭರವಸೆ ಕನಸುಗಳನ್ನು ಕಟ್ಕೋಬೇಕು, ಮತ್ತು ಕನಸುಗಳನ್ನು ಮೂಲಿಗೆ ತಳ್ಳಬೇಕು. 52,000 ಮ್ಯಾಗ್ ಚಿಲ್ಲರೆ ಇರುವಂಥ ಹುದ್ದೆಗಳ ನೇಮಕಾತಿ ಮಾಡ್ತಾರೆ ಒಂದು ತಿಂಗಳಲ್ಲಿ ಅಂತಂದ ಹೊತ್ನ್ಯಾಗ ಇಡೀ ಗರಿಗೆದರಿತು ಕನಸುಗಳನ್ನೆಲ್ಲವೂ ಕೂಡ. ಸಡನ್ಲಿ ಮತ್ತೆ ಅವುಗಳನ್ನು ಕಮರಿಸುವಂಥ ಕೆಲಸ. ಎಂಥ ಪರಿಸ್ಥಿತಿ ನಮ್ಮದು? ಯಾಕ್ರಿ ಈ ಥರದ್ದೆಲ್ಲ ನಮಗೆಲ್ಲ ಇಂಥ ಹಿಂಸೆ ಯಾಕೆ ಕೊಡ್ತಾ ಇದ್ದೀರಿ?
ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಳ ಮೀಸಲಾತಿ ಇರುವಂಥ ಏನು ಹಿರಿಯ ಮುಖಂಡರು ಇರ್ದಿರಲ್ಲ, ಅವರಿಗೂ ಕೂಡ ನಾನೊಂದು ಮನವಿ, ನಿಮ್ಮ ಹಿತಾಸಕ್ತಿಗೋಸ್ಕರ ಇಡೀ ಕರ್ನಾಟಕವೇ ಕೂಡ ಏನದ ಬಲಿ ಕೊಡಬೇಡ್ರಿ. ನಿಮ್ಮ ಹಿತಾಸಕ್ತಿ ಬೇಗನೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ರಿ. ಒಬ್ಬರು ಸೋಲ್ಲೇಬೇಕಿದ್ರಲ್ಲಿ. ಎಡಗೈ ನಾನೂ ಬಲ, ಬಲಗೈ ನೀನೂ ಬಲ ಅಂತಂದ ಹೊತ್ತಿನಾಗ ಯಾವುದೇ ಕೆಲಸ ಆಗೋದಿಲ್ಲ. ಏನೋ ಅಂತಾರಲ್ಲ, ಗಂಡ ಹೆಂಡತಿ ಜಗಳ ನಡಬರ್ಕ ಕೂಸು ನುಗ್ಗಾಯ್ತು ಅಂತ, ಹಂಗಾಗ್ಯದ. ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆ ಇದೆ, ಗಂಡ ಹೆಂಡತಿ ಜಗಳನ್ಯಾಗ ಕೂಸು ನುಗ್ಗಾಯ್ತು ಅಂತೆ. ಹಂಗಾಗಿದೆಯಲ್ರಿ ಸ್ವಾಮಿ ನಮ್ಮದು. ಅಂಥ ಪರಿಸ್ಥಿತಿ ಬಂದಿದೆಯಲ್ಲ ನಮಗೆ. ನಿಮ್ಮ ಜಗಳದಲ್ಲಿ ನಮ್ಮ ಇಡೀ ರಾಜ್ಯದ ಯುವಕ ಜನತೆ ಏನದ ನಿಮಗೋಸ್ಕರ ಏನದ ನಾವೆಲ್ಲ ನಮ್ಮ ಕನಸುಗಳನ್ನೆಲ್ಲ ಬಿಟ್ಟು ಕುಂತೀವಲ್ರಿ. ಆ ಕಾರಣಕ್ಕಾಗಿ ನಮಗೆ ಒಬ್ಬ ಒಳ್ಳೆ ನಾಯಕನಿದ್ದಾನೆ, ಯಾರೋ ಕಾಂತಕುಮಾರ್ ಸರ್ ಅವರು. ಆ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟವನ್ನು ಮಾಡೋಣ. ನಾನು ಅವ್ರಿವ್ರ ಅಂತೇನದ ಅನ್ನೋದಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಪರವಾಗಿರ್ತೀವಿ ನಾವು. ಯಾರು ಒಳ್ಳೆ ಕೆಲಸ ನಮಗೆ ವಿದ್ಯಾರ್ಥಿಗಳಿಗೋಸ್ಕರ ಯಾರು ನಮಗೇನದ ನೇಮಕಾತಿಗಳಿಗೋಸ್ಕರ ಏನದ ಯಾರು ಹೋರಾಡ್ತಾರೋ, ಯಾರು ಅವ್ರ ನೇಮಕಾತಿ ಪರವಾಗಿ ಧ್ವನಿ ಎತ್ತಾರೋ ಅವ್ರ ಪರವಾಗಿ ನಾವಿದ್ದೀವಿ. ನಮ್ದಿಲ್ಲಿ ಯಾವುದೇ ಏನದ ಭಿನ್ನಾಭಿಪ್ರಾಯ ಇಲ್ಲ. ಕಾಂತಕುಮಾರ್ ಸರ್ ಅವರು ಒಳ್ಳೆಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವೇನದ ಹೋರಾಟದಲ್ಲಿ ಭಾಗಿಯಾಗೋಣ. ಒಟ್ಟಾರೆಯಾಗಿ ನೇಮಕಾತಿಗಳನ್ನು ಮಾಡಲಿಕ್ಕೆ ಸಿದ್ಧರಾಗಲಿಕ್ಕೆ ಅವು ಸರ್ಕಾರ ಪಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಸುಮ್ಮನೆ ಏನೋ ಒಂದು ಒಳ ಮೀಸಲಾತಿ, ಅಲ್ಲಿರ್ತಕ್ಕಂಥ ನಾಯಕರನ್ನೇ ಹಚ್ಚಿ ಕುಂದಿರ್ತಾರೆ. ಜಗಳ ಮಾಡಿರಿ, ಹೋರಾಟ ಮಾಡಿರಿ, ಕಿಚ್ಚು ಎಬ್ಸ್ರಿ, ಅದು ಎಬ್ಸ್ರಿ, ಟಯರ್ ಸುಡ್ರಿ, ಬೆಂಕಿ ಹಚ್ಚ್ರಿ, ಅಲ್ಲಿರೋರೇನೇ ಹೇಳಿ ಕುಂದಿರ್ತಾರೆ. ಇವ್ರು ಮಾಡ್ತಾರೆ. ಸರ್ಕಾರನೇ ದೃಢ ನಿರ್ಧಾರದಿಂದ ಏನದ, ನೀವು ಯಾರೂ ಏನೂ ಮಾಡ್ಬೇಕು ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಎಡಗೈ ಬಲಗೈದವ್ರದ್ರೆ ಅಷ್ಟೇ ಇಲ್ಲ, ಸರ್ಕಾರ ಇಡೀ ಕರ್ನಾಟಕ ಎಲ್ಲ ಯುವ ಜನತೆಯರ ಸಮಸ್ಯೆ ಇದೆ. ಅವ್ರಿಗೆ ನಿಮಗೋಸ್ಕರ ಅವ್ರನ್ನೇನದ ಹಳ್ಳಕ್ಕೆ ದಬ್ಬು ನಮಗಿಷ್ಟ ಇಲ್ಲ. ಹಂಗಂತ ಹೇಳಿ ಏನದ ಸಡನ್ಲಿ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಹಾಗಾಗಿ 28ರ ನಂತರ ಪ್ರತಿಯೊಬ್ಬರು ಕೂಡ ಏನದ ಹೋರಾಟಕ್ಕೆ ಏನದ ಮುನ್ನುಗ್ರಿ. ಪ್ರತಿಯೊಬ್ಬರು ಕೂಡ ಏನದ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಯಾರದಾರು ಅಷ್ಟು ಮಂದಿ ಕರ್ಕೊಂಡು ಬೀದಿಗೆ ಬನ್ನಿರಿ. ಪ್ರತಿಯೊಂದು ಜಿಲ್ಲೆಯಿಂದ ಇವರೆಷ್ಟು ಸರ್ಕಾರದ ಏನದ ಅಂದರೆ ನಮ್ಮ ಆಕ್ರೋಶ ಏನಂತ ನಮಗೆ ಸರ್ಕಾರಕ್ಕೆ ತೋರ್ಪಡಿಸ್ಬೇಕಾಗೈತಿ. ಆ ಕಾರಣಕ್ಕಾಗಿ ಆತ್ಮೀಯ ಬಂಧುಗಳ ಭಾಳಷ್ಟು ಮನನೊಂದಂಥ ಸಿಕ್ಕಾಪಟ್ಟೆ ಫೋನು, ಯಾಕೆ ಸರ್ ವಿಡಿಯೋ ಮಾಡ್ತಿಲ್ಲ, ಯಾಕೆ ಸರ್ ಕ್ಲಾಸ್ ಮಾಡ್ತಿಲ್ಲ, ಇವಿಷ್ಟೆಲ್ಲ ಕೇಳಿ ಮನಸ್ಸಿಗೆ ನೋವಾಗಿ ಅದ್ರಾಗ ಇವಾಗ ಹೆಂಗಿದೆ ಅಂತಂದರೆ ಇವತ್ತಿನ ಸುದ್ದಿ ನಾಳೆಗೆ ಎಷ್ಟು ಕಂಟಿನ್ಯೂ ಮಾಡ್ತಾರೆ ಅಂತನ್ನೋದು ಇಲ್ಲ ಗೊತ್ತಿಲ್ಲ. ಇವತ್ತೇನೋ 30 ದಿನದಲ್ಲಿ ನೇಮಕಾತಿ ಆಗ್ತಂತಂದ್ರೆ ಅದನ್ನು ಕಂಟಿನ್ಯೂ ಮುಗೀತದು. ಒಂದು ವಾರಿಗೆ ಏನದ ಸುಮ್ಮನೆ ಕಣ್ಣಿಗೆ ಬೆಣ್ಣೆ ಸೋರ್ದಂಗೆ, ಸುಮ್ಮನೆ ಖುಷಿ ಪಡಿಸ್ದಂಗೆ ಅಷ್ಟೇ. ಅದನ್ನು ಕಾರ್ಯರೂಪಕ್ಕೆ ಇಲ್ಲ. ಹಾಗಿದ್ದ ಮಾತ್ರಕ್ಕೆ ಓದಲಿಕ್ಕೂ ಮನಸ್ಸಾಗಲ್ಲ, ಕ್ಲಾಸ್ ಮಾಡಲಿಕ್ಕೂ ಮನಸ್ಸಾಗಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಆತ್ಮೀಯ ನನ್ನೆಲ್ಲ ಭಾವಿ ಶಿಕ್ಷಕ ಬಂಧುಗಳಿಗೆ, ಎಲ್ಲ ನೇಮಕಾತಿ ಆಸ್ಪಿರೆಂಟ್ಗಳಿಗೆ, ನಾವು ಮನೆ ಬಿಟ್ಟು ಬೀದಿಗಿಳಿಯುವವರೆಗೂ ನೇಮಕಾತಿ ಆಗೋದಿಲ್ಲ. ಇದು ಮಾತ್ರ ಶತಸಿದ್ಧ. ನಾವು ಬೀದಿಗಿಳಿದು ಹೋರಾಡುವವರೆಗೂ ಯಾವುದೇ ನೇಮಕಾತಿ ಆಗೋದಿಲ್ಲ. ದಯವಿಟ್ಟು ಏನದ ನಾಳಿನ ದಿನ ಒಂದು ದಿನ ಕಾಯೋಣ. ನಾಳೆ 27ನೇ ತಾರೀಕು, ನಾಳೆ ಒಂದು ದಿನ ಕಾಯ್ದು ನಾಡಿನ ದಿನ ಪ್ರತಿಯೊಬ್ಬರು ಕೂಡ ಏನದ ಇಡೀ ಜಿಲ್ಲೆಯ ತುಂಬ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನದ ನೇಮಕಾತಿಯ ಕಿಚ್ಚನ್ನು, ಹೋರಾಟದ ಕಿಚ್ಚನ್ನು ನಾವೆಲ್ಲರೂ ಹಬ್ಬಿಸೋಣ ಅಂತ ಹೇಳ್ತಾ ತುಂಬ ಮನನೊಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಏನದ ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರೂ ಕೂಡ ಏನದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋಣ. ನಿಮ್ಮ ಜಿಲ್ಲೆಯಿಂದನೇ ಹೋರಾಟ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು.